ಧರ್ಮದ ಲೆಕ್ಕ. ಕರ್ಮ ಧರ್ಮ ಇದೆಯಾ? ನಾವು ಮಾಡೋ ಕರ್ಮ, ನಾವು ಮಾಡೋ ಧರ್ಮ ನಮ್ಮನ್ನು ಕಾಯುತ್ತಾ? ಒಂದು ಸಣ್ಣ ಕತೆಗೆ ಸ್ವಾಗತ ಸುಸ್ವಾಗತ. ಯುಗಾದಿ ಹಬ್ಬದ ಶುಭಾಶಯಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಗೆ ಕರ್ಮ ಧರ್ಮ ಲೆಕ್ಕ ಇದೆಯಾ? ನಾವೇನು ಮಾಡುತ್ತೀವಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು, ಒಳ್ಳೇದು ಮಾಡಿದ್ರೆ ಒಳ್ಳೇದು, ಇವೆಲ್ಲ ನಡೆಯುತ್ತಾ? ಒಂದು ಕತೆ ಹೇಳ್ತೀನಿ ಬನ್ನಿ. ಒಂದು ಊರಿತ್ತು. ಆ ಊರಲ್ಲಿ ಒಂದು ಬೇಕ್ರಿ ಇತ್ತು. ಆ ಬೇಕ್ರಿ ಒಂದು ಹೆಣ್ಣು ಹೆಂಗಸು ನಡೆಸ್ತಾ ಇದ್ದಿದ್ದು. ತುಂಬ ಒಳ್ಳೆ ಹೆಂಗಸು. ಎಲ್ಲ ಭಿಕ್ಷುಕರಿಗೆಲ್ಲ ದಾನ ಮಾಡೋದು, ಎಲ್ಲರಿಗೂ ಊಟ ಹಾಕೋದು, ದೇವರು ಪೂಜೆ ವ್ರತ ಎಲ್ಲ ಥರ ಒಳ್ಳೆ ಹೆಂಗಸು. ಅವ್ರದ್ದು 2 ಮಕ್ಕಳು. ಒಬ್ಬ ಮಗ ಆಟ ಆಡ್ತಾ ಹಂಗೆ ಕಳೆದೋಗ್ಬಿಡ್ತಾನೆ. ಎಲ್ಲೋದಾಗ ಗೊತ್ತಿಲ್ಲ. ಇನ್ನೊಬ್ಬ ಮಗ ಮಾತ್ರ ಇರ್ತಾನೆ. ಈ ಹೆಂಗಸ್ಗೆ ಯಾವಾಗಲೂ ಒಂದು ಚಿಂತೆ. ಕಳೆದೋಗಿರೋ ಮಗನ್ನ ನೆನೆಸ್ಕೊಂಡು ಯಾವಾಗಲೂ ಅಳ್ತಾ ಇರ್ತಾಳೆ. ಇನ್ನೊಂದು ಮಗ ಇದ್ದಾನೆ, ಅವ್ನು ಸಾಕಬೇಕು. ಹೆಂಗೋ ಬೇಕರಿ ನಡೀತಾ ಇರುತ್ತೆ. ಆ ಬೇಕರಿಗೆ ಯಾವಾಗಲೂ ಒಬ್ಬ ಭಿಕ್ಷುಕ ಬರ್ತಾ ಇರ್ತಾನೆ. ಆ ಭಿಕ್ಷುಕ ಬರ್ತಾನೆ. ಈ ಬೇಕರಿಲಿ ಅಡುಗೆ ಮಾಡ್ತಾರಲ್ಲ, ಆ ಜಾಗದಲ್ಲಿ ಒಂದು ಕಿಟಕಿ ಇರುತ್ತೆ. ಅಲ್ಲಿ ಬರ್ತಾನೆ, ಕೈ ಚಾಚ್ತಾನೆ ಅಷ್ಟೇ. ಅವನು ಭಿಕ್ಷೆ ಕೊಡಿ ಅಂತನೂ ಕೇಳಲ್ಲ. ಅವನು ಕೈ ಚಾಚ್ತಾನೆ. ಈ ಅಮ್ಮ ಒಂದಷ್ಟು ಬ್ರೆಡ್ನ ಕೊಡ್ತಾಳೆ, ತಗೊಂಡೋಗ್ತಾನೆ. ಡೈಲಿ ಇದೇ ನಡೀತಾ ಇರ್ತದೆ. ಅವನು ಬರ್ತಾನೆ, ಭಿಕ್ಷೆ ಕೊಡಿ, ಏನೂ ಮಾತಾಡಲ್ಲ, ಏನೂ ಕೇಳಲ್ಲ, ಮಾತು ಆಡಲ್ಲ, ಏನೂ ಇಲ್ಲ. ಅವನು ಬರ್ತಾನೆ, ಕೈ ಚಾಚ್ತಾನೆ, ಕಿಟಕಿಯಿಂದ ಬ್ರೆಡ್ ಕೊಡ್ತಾಳೆ, ತಗೋತಾನೆ, ಸೈಲೆಂಟಾಗಿ ಹೋಯ್ತಾನೆ. ಇದೇ ನಡೀತಾ ಇರ್ತದೆ ರೊಟೀನ್. ಒಂದಷ್ಟು ತಿಂಗಳು ವರ್ಷಗಳು ಇದೇ ಥರ ನಡೀತಾ ಇರುತ್ತೆ. ಒಂದು ದಿನ ಈ ಹೆಂಗಸ್ಗೆ ತುಂಬ ಬೇಜಾರಾಗಿರುತ್ತೆ. ಕಳೆದೋಗಿರೋ ಮಗನ ನೆನೆಸ್ಕೊಂಡು, ದೇವರೇ ಇಲ್ಲ, ಕರ್ಮನೂ ಇಲ್ಲ, ಧರ್ಮನೂ ಇಲ್ಲ, ಏನೂ ಇಲ್ಲ, ನಾವೇನು ಮಾಡಿದ್ರು ವೇಸ್ಟು. ನಾವು ಎಷ್ಟೇ ಒಳ್ಳೆಯವರಾಗಿದ್ರೂ ಕಷ್ಟ ನಮಗೆ ಬರುತ್ತೆ. ಅನ್ಯಾಯವಾಗಿ ನನ್ನ ಮಗನ ಕಿತ್ಕೊಬಿಟ್ಟ ದೇವರು, ಹಂಗೆ ಹಿಂಗೆ ಅದು ಇದು ಅಂತ ಏನೇನೋ ಪೇಚ ಆಡ್ಕೊಂಡು ತುಂಬ ಕೋಪ ಬಂದ್ಬಿಟ್ಟಿರುತ್ತೆ. ಮನಸ್ಸು ಕ್ರೋಧವಾಗ್ಬಿಟ್ಟಿರುತ್ತೆ. ಈ ಭಿಕ್ಷುಕ ಬಂದು ಕೈ ಹಾಕ್ತಾನೆ. ಇವಮ್ಮ ಆಯಿತು ಅನ್ನೋದು ಬ್ರೆಡ್ ಕೊಡ್ತಾರೆ. ಆದರೆ ಒಂಥರ ಜಿದ್ದು, ಏನೋ ಒಂಥರ ಕೋಪ. ಮಗ ಕಳ್ಕೊಂಡಿರೋ ಅವನ ನೆನಪು. ಇವಮ್ಮಂಗೆ ಫುಲ್ ಕೋಪ, ಭಿಕ್ಷುಕಂಗೆ ಬೈಬೇಕು ಅಂತ. ಕೊಟ್ಬಿಟ್ಟು ಕಳಿಸ್ತಾಳೆ. ಆಗ ಅವಳ ಮನಸ್ಸಲ್ಲಿ ಅನ್ನಿಸ್ತಾ ಇರ್ತದೆ, ಈ ಭಿಕ್ಷುಕ ಒಬ್ಬ ನನಗೆ ಡೈಲಿ ಬಂದು ಭಿಕ್ಷೆ ಬೇಡಿ ನನಗೆ ಹಿಂಸೆ ಕೊಡ್ತಾನೆ. ನಾನು ಯಾಕೆ ಇವನಿಗೆ ಭಿಕ್ಷೆ ಹಾಕಬೇಕು? ನಾಳೆ ಬರಲಿ ವಿಷ ಹಾಕ್ಬಿಡ್ತೀನಿ, ವಿಷ ಹಾಕಿ ಸಾಯಿಸ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಅಂದರೆ ಬಂದ್ಬಿಟ್ಟಿರುತ್ತೆ. ಮಗನ ನೆನಪು, ಮಾಮೂಲಿ ಜೀವನದಲ್ಲಿ ಏಡು ಬೀಳು. ಅವಮ್ಮಂಗೆ ಕೆಟ್ಟ ಆಲೋಚನೆ ಬಂದ್ಬಿಡ್ತು. ಈ ಭಿಕ್ಷಕಂಗೆ ನಾಳೆ ಬಂದರೆ ಬ್ರೆಡ್ಡಲ್ಲಿ ವಿಷ ಹಾಕಿ ಕೊಟ್ಬಿಡ್ತೀನಿ, ಸತ್ತೋಗ್ಲಿ, ನಂಗೆ ಇವಂದೇ ಅರ್ಧ ನನಗೆ ಕಾಟ. ಡೈಲಿ ಬರ್ತಾನೆ, ಬಂದು ಭಿಕ್ಷೆ ಬಿಡ್ತಾನೆ, ಹಂಗೆ ಹಿಂಗೆ ಅಂತ ಅವಳ ಮನಸ್ಸಲ್ಲೆಲ್ಲ ಕೆಟ್ಟ ಆಲೋಚನೆಗಳು ಬಂದ್ಬಿಡ್ತು. ಮತ್ತೆ ಮಾರನೇ ದಿನ ಭಿಕ್ಷುಕ ಬಂದ. ಇವಳೇನು ಮಾಡಿದ್ಲು, ಇರೋ ಭಿಕ್ಷುಕ 1 ನಿಮಿಷ ಅಂದ್ಬಿಟ್ಟು ಹೋಗಿ ಬ್ರೆಡ್ ಒಳಗಡೆ ವಿಷ ಹಾಕಿ ವಿಷದ ಬ್ರೆಡ್ ತಂದು ಅವನ ಕೈ ಕೊಡ್ಬೇಕಾದ್ರೆ ತರಾಜಿದ್ದು. ಆ ಭಿಕ್ಷುಕ ತಕೊಂಡು ಮುಂದಕ್ಕೆ ಹೊಂಟೋದ. ಆಮೇಲೆ ಇವಳಿಗೆ ಪಶ್ಚಾತ್ತಾಪ ಆಯಿತು. ಅಯ್ಯಯ್ಯೋ, ನಾನು ಎಂಥ ಕೆಲಸ ಮಾಡಿದೆ, ಅನ್ಯಾಯವಾಗಿ ನಾನೊಬ್ಬ ಭಿಕ್ಷುಕಂಗೆ ವಿಷ ಹಾಕ್ಬಿಟ್ನಲ್ಲ, ಒಂದು ಜೀವಕ್ಕೆ ನಾನು ವಿಷ ಹಾಕ್ಬಿಟ್ನಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ, ನಾನು ಕರ್ಮ ಮಾಡ್ಬಿಟ್ಟೆ, ಚೇ ಎಂಥ ತಪ್ಪು ಕೆಲಸ ಮಾಡಿದೆ ಅಂದ್ಬಿಟ್ಟು ಅವಳಿಗೆ ಪಶ್ಚಾತ್ತಾಪ ಬಂತು. ಆ ಕ್ಷಣಕ್ಕೇನೆ ಅವರ ಇನ್ನೊಬ್ಬ ಮಗನ್ನ ಕರೆದು, ಹೋಗು ಆ ಭಿಕ್ಷುಕನ ಹತ್ರ ನಾನು ಈ ಥರ ಹಿಂಗೆ ಬ್ರೆಡ್ ಕೊಟ್ಟಿದ್ದೀನಿ, ಅದು ಚೆನ್ನಾಗಿಲ್ಲ, ಅದು ಹಾಳಾಗಿರೋ ಬ್ರೆಡ್ಡು, ಹೋಗ ಆ ಬ್ರೆಡ್ ವಾಪಸ್ ಇಸ್ಕೊಬಾ, ತಗೋ ಈ ಬ್ರೆಡ್ ಕೊಡು. ಆ ಹುಡುಗ ಓಡೋಗಿ ಆ ಭಿಕ್ಷುಕನ ಹತ್ರ ಬ್ರೆಡ್ನ ಇಸ್ಕೊಂಡು ಅದನ್ನು ಕಸಕ್ಕೆ ಹಾಕಿ ಒಳ್ಳೆ ಬ್ರೆಡ್ನ ಕೊಟ್ಟ. ಭಿಕ್ಷುಕ ಏನೂ ಮಾತಾಡಲಿಲ್ಲ. ಅವನೇನು ಧನ್ಯವಾದನೂ ಹೇಳಲಿಲ್ಲ, ಏನೂ ಮಾತಾಡಲಿಲ್ಲ. ಅವ್ರೇನು ಕೊಟ್ಟಿರೋದನ್ನು ತಗೊಂಡ ಹಂಗೆ ಮುಂದಕ್ಕೆ ಹೋಯ್ತಾ ಇದ್ದ. ಇವಮ್ಮ ದೇವ್ರಿಗೆ ಕೇಳ್ಕೊಂಡ್ಲು, ನನ್ನ ತಪ್ಪಾಯಿತು, ನಾನು ಹಿಂಗೆ ಮಾಡಿದೆ, ಕೋಪದಲ್ಲಿ ಜಿದ್ದಲ್ಲಿ ಏನೋ ಒಂದು
ಡಿಪ್ರೆಷನಲ್ಲಿ ನಾನು ಈ ಥರ ಹಿಂಗೆ ಮಾಡದೇ ಇದ್ದೇವ್ರೆ ನನ್ನ ಕ್ಷಮಿಸು ಸಾಧ್ಯವಾದರೆ. ಇದನ್ನು ಅವಳು ಮನ್ಸಾರೆ ದೇವ್ರನ್ನ ಕೇಳ್ಕೊಂಡ್ಳು. ಒಂದು ಅರ್ಧ ಗಂಟೆ 1 ಅವರ್ ಆಯಿತು. ಯಾರೋ ಬಂದು ಬಾಕ್ಲು ತಟ್ಟಿದ್ರು, ಮನೆ ಬಾಕ್ಲು. ಇವಳು ಹೋಗಿ ಬಾಕ್ಲು ತೆಗೆದ್ಲು. ನೋಡಿದ್ರೆ ಕಳೆದೋಗಿರೋ ಮಗ ಬಂದು ನಿಂತವನೆ. ಇವಳಿಗೆ ಆಶ್ಚರ್ಯ, ಹಬ್ಬ ನನ್ನ ಮಗ ಬಂದವನೆ, ಅಯ್ಯೋ ನನ್ನ ಮಗ ಬಂದವನೆ. ಆಗ ಅವಳು ಮಗನ್ನ ತಪ್ಕೊಂಡು ಮುದ್ದಾಡಿ ಕೇಳಿದ್ಲು ಏನಾಯ್ತು ಏನೂ ಇಲ್ಲ. ಆಗ ಹುಡುಗ ಹೇಳ್ದ, ನಾನು ಈ ಥರ ಹಿಂಗೆ ಆಟ ಆಡ್ತಾ ನಾನು ಒಂದು ಟ್ರೈನ್ ಹತ್ತಿದ್ದೆ. ಅದು ಟ್ರೈನ್ ಹತ್ತಿದೆ, ನಿದ್ದೆ ಬಂದ್ಬಿಡ್ತು. ನಂಗೆ ಗೊತ್ತಿಲ್ಲ ನಾನು ಎಲ್ಲೂ ಹೋದೆ, ಯಾವ ಊರಿಗೆ ಹೋದೆ, ಏನೂ ಗೊತ್ತಿಲ್ಲ. ನನ್ನ ಯಾರೋ ಹಿಂಗೊಂದು ಸ್ವಲ್ಪ ಬೆಳೆಸಿದ್ರು, ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ಹೆಂಗೋ ಬಂದೆ ಕಣಮ್ಮ. ನಾನು ಹಿಂಗೆ ಬರ್ತಿದ್ದೆ, ಬರಬೇಕಾದ್ರೆ ರೋಡಲ್ಲಿ ಸುಸ್ತಾಗಿ ಬಿದ್ದೋಗಿದೆ ಕಣಮ್ಮ. ಸುಸ್ತಾಗಿ ಫುಲ್ ಬಿದ್ದೋಗಿದೆ ನಾನು. ನಂಗೆ ಪ್ರಜ್ಞೆನೇ ಇಲ್ಲ, ಫುಲ್ ಹಸುವಲ್ಲಿ ಸುಸ್ತಾಗಿ ಬಿದ್ದೋಗಿದೆ. ಒಬ್ಬರು ಭಿಕ್ಷುಕ ಬಂದು ಅವ್ರ ಹತ್ರ ಇದ್ದ ಬ್ರೆಡ್ನ ನನಗೆ ತಿನ್ಸಿದ್ರು ಕಣಮ್ಮ. ಬ್ರೆಡ್ನ ತಿನ್ನಿಸಿ ನೀರು ಕೊಟ್ರು ಕಣಮ್ಮ. ಆ ಭಿಕ್ಷುಕ ಏನಾರು ನನಗೆ ಬ್ರೆಡ್ ತಿನ್ನಿಸ್ಲಿಲ್ಲ, ನೀರು ಕುಡಿಸ್ಲಿಲ್ಲ ಅಂದಿದ್ರೆ ನಾನು ಸತ್ತೇ ಹೋಯ್ತಿದ್ನೇನೋ ಕಣಮ್ಮ ಅಂತ ಈ ಕಳೆದೋಗಿ ವಾಪಸ್ ಬಂದಿರೋ ಮಗ ಆ ತಾಯಿಗೆ ಹೇಳ್ತಾನೆ. ಆ ತಾಯಿ ಕಣ್ಣಲ್ಲಿ ನೀರು. ಅಯ್ಯೋ ಶಿವನೇ, ಎಂಥ ಕೆಲಸ ಮಾಡ್ತಿದ್ದೆ ನಾನು. ಆ ಭಿಕ್ಷುಕಂಗೆ ವಿಷದ ಬ್ರೆಡ್ ಕೊಟ್ಟಿದ್ದೆ, ಅವನೇನಾರು ನನ್ನ ಮಗಂಗೆ ತಿನ್ನಿಸ್ಬಿಟ್ಟಿದ್ರೆ ಕತೆ ಏನು ಅಂತ ಹೇಳಿಕೊಳ್ಳೋ ಅಂತ ಹತ್ತು ದೇವರಲ್ಲಿ ಕ್ಷಮೆ ಕೇಳಿ ಆ ಭಿಕ್ಷುಕನ್ನ ಕರೆಸಿ ಅವನಿಗೂ ಕ್ಷಮೆ ಕೇಳಿ ಅವನಿಗೊಂದಷ್ಟು ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ಕಳಿಸ್ತಾರೆ. ಇದು ಒಂದು ಸಣ್ಣ ಕತೆ. ನಾವು ಕೆಟ್ಟದ್ದು ಮಾಡಿದ್ರೆ ಪ್ರಕೃತಿ ನಮಗೆ ಕೆಟ್ಟದ್ದೇ ಮಾಡುತ್ತೆ. ಆ ಕ್ಷಣ ನಾವು ಯಾರಿಗಾರು ಕೆಟ್ಟದ್ದು ಮಾಡಿದ್ವಿ, ಕೆಟ್ಟದ್ದು ಬಯಸಿದ್ವಿ, ಆ ಕ್ಷಣ ನಮಗೆ ಖುಷಿ ಇರ್ಬೋದು, ಆ ಜಿದ್ದು ಆ ಕ್ಷಣ ಗೆಲ್ಬೋದು. ಅದು ಮತ್ತೆ ರಿಟರ್ನ್ ನಮಗೆ ದೊಡ್ಡದಾಗಿ ಬರುತ್ತೆ. ನಾವು ಒಳ್ಳೇದೇ ಮಾಡಿದ್ವಿ, ಆ ಕ್ಷಣಕ್ಕೆ ನಮ್ಗೆ ಅದೇನು ಪ್ರಯೋಜನ ಇಲ್ಲದೆ ಇರ್ಬೋದು, ಆದರೆ ಮತ್ತೆ ಅದು ಡಬ್ಬಲ್ ಆಗಿ ಯಾವ್ದಾದ್ರು ರೂಪದಲ್ಲಿ ಬರುತ್ತೆ. ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅದೇ ನಮಗೆ ಕೊಡುತ್ತೆ. ಸಮಾಜಕ್ಕೆ ಕೆಟ್ಟದ್ದು ಕೊಟ್ವಿ, ನಮಗೂ ಕೆಟ್ಟದಾಗುತ್ತೆ. ಲಂಚ ಕೊಟ್ಟು ಅಭ್ಯಾಸ ಮಾಡಿಸಿ ಲಂಚ ತಗೊಳ್ಳೋ ಗೋರ್ಮೆಂಟ್ ಎಂಪ್ಲಾಯಿಗೆ ಬೈದರೆ ವೇಸ್ಟು. ಕೊಟ್ಟು ಅಭ್ಯಾಸ ಮಾಡಿಸಿರೋದು ನಾವು, ಅವನು ಈಸಿಯಾಗಿ ತಗೋತಾವನೆ, ಏನು ಮಾಡೋಕ್ಕಾಗಲ್ಲ. ಆ ಸಿಸ್ಟಮ್ಮು ಎಲ್ಲ ಇದು ದೊಡ್ಡ ಕತೆ. ನನಗೆ ಆದಷ್ಟು ಒಳ್ಳೇದನ್ನೇ ಮಾಡೋದ, ಒಳ್ಳೇದನ್ನ ಮಾಡೋಂಥ ಪ್ರಯತ್ನನೇ ಪಡೋದ, ಕೆಟ್ಟ ಆಲೋಚನೆಗಳನ್ನ ಸ್ವಲ್ಪ ಹೊತ್ತು ದೂರ ಇಟ್ಟು ಒಳ್ಳೇದನ್ನು ಮಾಡೋ ಪ್ರಯತ್ನ ಪಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.